ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಸ್ ಪ್ರಕರಣ ಬೆಳಕಿಗೆ ಬಂದಿದೆ. ರೋಗಿಯ ಜೀವ ಉಳಿಸಲು ಹೊರಟಿದ್ದ ಆಂಬ್ಯುಲೆನ್ಸ್ ವಾಹನವನ್ನ ಅಡ್ಡಗಟ್ಟಿದ ಪುಂಡರು ಕಿರಿಕ್ ಮಾಡಿದ್ದಾರೆ. ಕಾರಿಗೆ ಟಚ್ ಮಾಡಿದ್ಯಾ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಗೂಂಡಾಗಿರಿ ನಡೆಸಿದ್ದಾರೆ. ಅಷ್ಟಕ್ಕೂ ಈ ಒಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ನೋಡಿ ರಿಪೋರ್ಟ್ನಲ್ಲಿ. ಕಾರಿಗೆ ಟಚ್ ಆಗಿದ್ದಕ್ಕೆ ಆಂಬ್ಯುಲೆನ್ಸ್ ಅಡ್ಡಗಟ್ಟಿ ಕಿರಿಕ್. ಆಂಬ್ಯುಲೆನ್ಸ್ ಚಾಲಕನಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಇದು ಆನೇಕಲ್ ಸಮೀಪದ ಅಲಯನ್ಸ್ ಕಾಲೇಜು ಮುಂಭಾಗ ನಡೆದ ಹೈಡ್ರಾಮಾ. ಆನೇಕಲ್ನಿಂದ ಸೈರನ್ ಹಾಕಿಕೊಂಡು ತುರ್ತಾಗಿ ರೋಗಿಯ ಬಳಿ ಹೊರಟಿದ್ದ ಆಂಬ್ಯುಲೆನ್ಸ್ಗೆ ರಸ್ತೆಯಲ್ಲೇ ಪಾರ್ಕ್ ಮಾಡಿದ್ದ ಕಾರು ಅಡ್ಡಲಾಗಿತ್ತು. ಸೈರನ್ ಶಬ್ದ ಕೇಳ್ತಾ ಇದ್ರು ಕಿಂಚಿತ್ತು ಜಾಗ ಬಿಡದ ಕಿಡಿಗೇಡಿಗಳ ಕಾರಿಗೆ ಆಂಬ್ಯುಲೆನ್ಸ್ ಸ್ವಲ್ಪ ಟಚ್ ಆಗಿದೆ ಅಷ್ಟೇ. ಅಲ್ಲಿ ಶುರುವಾಯಿತು ನೋಡಿ ಅಸಲಿ ಪುಂಡಾಟ. ಕಾರು ಚಾಲಕ ಮತ್ತು ಅಲಯನ್ಸ್ ಕಾಲೇಜು ವಿದ್ಯಾರ್ಥಿಗಳು ಸೇರಿಕೊಂಡು ಆಂಬ್ಯುಲೆನ್ಸ್ ಅನ್ನ ನಡು ರಸ್ತೆಯಲ್ಲೇ ಅಡ್ಡಗಟ್ಟಿದ್ದಾರೆ. ಎಮರ್ಜೆನ್ಸಿ ಇದೆ ಬಿಡಿ ಎಂದು ಕೇಳಿದ್ರು ಆಂಬ್ಯುಲೆನ್ಸ್ ಹೋಗಲು ಬಿಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಟ್ಟಹಾಸ ಮೆರೆದಿದ್ದಾರೆ. ಪುಂಡರಿಗೆ ಆಂಬ್ಯುಲೆನ್ಸ್ ಒಳಗಿರುವ ಜೀವಕ್ಕಿಂತ ಅವರಿಗೆ ತಮ್ಮ ಕಾರಿನ ಮೇಲಿನ ಗೀಚೆ ದೊಡ್ಡದಾಗಿದೆ. ಇನ್ನು ಅಲ್ಲಿದ್ದ ಸಾರ್ವಜನಿಕರು ಗಲಾಟೆ ಬಿಡಿಸಿ ಕಳುಹಿಸಿದ್ದಾರೆ. ಆಂಬ್ಯುಲೆನ್ಸ್ ತೆಗೆದುಕೊಂಡು ಹೋಗುವಷ್ಟರಲ್ಲಿ ಕಾದು ಕಾದು ಸುಸ್ತಾದ ರೋಗಿ ಬೇರೊಂದು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ತೆರಳಿದ್ರು. ಪೇಷಂಟ್ ಪಿಕಪ್ಗೆ ಹೋಗ್ಬೇಕಾದ್ರೆ ಸೆಂಟ್ರಲ್ ರೋಡಲ್ಲಿ ಅವರೇ ನಿಂದಿರಿಸಿ ವೆಹಿಕಲ್ ಟಚ್ ಆಗಿದೆ ಅಂತ ಹೇಳಿ ನಮ್ಮನ್ನು ಏನಿಲ್ಲ ಅಂದರೆ ಸರಿಸುಮಾರು ಒಂದು 15 ನಿಮಿಷ ಗಾಡಿ ನಿಲ್ಲಿಸ್ಕೊಂಡು ಬಾಯಿಗೆ ಬಂದಂಗೆಲ್ಲ ವರಿಷ್ಠಾಗಿ ಬೈದಿರ್ತಾರೆ ಸರ್. ಆಮೇಲೆ ನಾನು ಪೊಲೀಸ್ ಸ್ಟೇಷನ್ ಗಾಡಿ ನೀನು ಕಂಪ್ಲೇಂಟ್ ಕೊಡೋವರೆಗೂ ಗಾಡಿ ಮುಂದಕ್ಕೆ ಮೂವ್ ಮಾಡಬೇಡ ಅಂತಾರ. ಇನ್ನು ರೋಗಿಗಳನ್ನ ಸಾಗಿಸುವ ಆಂಬ್ಯುಲೆನ್ಸ್ಗೆ ಅಡ್ಡಿಪಡಿಸಿ ಅದರ ಸಿಬ್ಬಂದಿಗೆ ನಿಂದಿಸಿದ ಕಾರು ಚಾಲಕ ಮತ್ತು ವಿದ್ಯಾರ್ಥಿಯ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಘಟನೆ ಸಂಬಂಧ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.